ಹಲೋ ವಿವರ್ಸ್, ಕೆ ಸೈಕ್ಲೋ ಪಾಯಿಂಟ್ಸ್ ನ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ವಿಡಿಯೋ ಹೋಗೋ ಮುಂಚೆ ಒಂದು ವಿಷಯ ಹೇಳ್ತೀನಿ. ಸೈಕಲ್ ಅಲ್ಲಿ ಟೆಕ್ನಿಕಲ್ ಆಗಿ ಏನಾದರೂ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಒಂದು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಇಂಟಿಮೇಷನ್ ತಕ್ಷಣ ನಿಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇವತ್ತು ತಡ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ಆದಷ್ಟು ಬೇಗ ವಿಡಿಯೋ ಮಾಡಿ ಮುಗಿಸೋಣ ಅಂತ ಹೇಳಿ ಬಂದಿರುವಂತದ್ದು. ವಿಡಿಯೋ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸೈಕಲ್ನ ಹ್ಯಾಂಡಲ್ ತುಂಬಾ ಕಷ್ಟಪಟ್ಟು ರೈಡ್ ಮಾಡ್ತಾ ಇದ್ದೀವಿ ನಾವು. ಹೀಗೆ ಬಗ್ಗಿ, ಈ ಬೆನ್ನೆಲ್ಲ ಈ ತರ ಇರ್ತದೆ. ಹಾಗೆ ಬಗ್ಗಿ ಇರುವಂತ ಸೈಕಲ್ ಅನ್ನು ಸ್ವಲ್ಪ ಹೈಟ್ ಇನ್ಕ್ರೀಸ್ ಮಾಡೋದು ಯಾವ ತರ ಅಂತೇಳಿ ನಿಮಗೆ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡಿರುವಂಥದ್ದು. ಹಾಗೆ ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ನಾನಿಲ್ಲಿ ಬಿಟ್ವೀನ್ ಮಲ್ಟಿ ಟೂಲ್ ಅನ್ನು ಯೂಸ್ ಮಾಡಿದ್ದೇನೆ. ಹಾಗೆ ಆನ್ಲೈನಿಂದ ಪರ್ಚೇಸ್ ಮಾಡಿರುವಂಥದ್ದು ಈ ಸ್ಟೆಮ್ಮನ್ನು ಯಾವ ಥರ ಒಂದು ಸೈಕಲಿಗೆ ಇನ್ಸ್ಟಾಲ್ ಮಾಡುವಂಥದ್ದು ಅಂತೇಳಿ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ಒಂದು ಜಸ್ಟ್ ನಿಮಗೆ ತೋರಿಸುವಂಥದ್ದು. ನಾನು ಪರ್ಚೇಸ್ ಮಾಡಿರುವಂಥ ಪ್ರಾಡಕ್ಟನ್ನು ನಿಮಗೆ ಇವಾಗ ತೋರಿಸ್ತಾ ಇದ್ದೇನೆ. ಹಾಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಪರ್ಚೇಸ್ ಮಾಡಿರುವ ಪ್ರಾಡಕ್ಟ್ನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ಸೈಕ್ಲಿಸ್ಟ್ ಆದವರಿಗೆ ಎಲ್ಲರಿಗೂ ಉಪಕಾರವಾಗುವಂತ ಪ್ರಾಡಕ್ಟ್. ಯಾಕಂದ್ರೆ ನಮ್ಗೆ ಸೈಕ್ಲಿಂಗ್ ಮಾಡ್ತಾ ಹ್ಯಾಂಡಲ್ ತುಂಬಾ ಬೆಂಡ್ ಆಗಿದ್ರೆ ತುಂಬಾ ಕಷ್ಟ ಆಗಿರುತ್ತೆ. ಹಾಗೆ ಸ್ವಲ್ಪ ಹೈಟ್ ಆಗಿದ್ದು ಒಂದು ಸ್ವಲ್ಪ ಸೀಟಿಂಗ್ ಪೊಸಿಷನ್ ಚೆನ್ನಾಗಿದ್ರೆ ಸೂಪರ್ ಆಗಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಎಂಜಾಯ್ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೈಕ್ಲಿಂಗ್ ರೈಡ್ ಮಾಡಿ ಬೆನ್ನು ನೋವು, ಕತ್ತು ನೋವು, ಹಾಗೆ ಮೈಕೈ ನೋವೆಲ್ಲ ಇದ್ದವರು ಇದನ್ನು ಜಸ್ಟ್ ಒಮ್ಮೆ ಟ್ರೈ ಮಾಡಿ. ಎಲ್ಲರೂ ಯೂಸ್ ಮಾಡಬೇಕಾದ ಒಂದು ಪ್ರಾಡಕ್ಟ್. ಹಾಗೆ
ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋ ತನಕ ಟೇಕ್ ಕೇರ್, ಸಿ ಯು ಸೂನ್, ಬಾಯ್.